ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಡಿಸೆಂಬರ್ 31 ಅಂದರೆ ನಾಳೆ ಜಾನ್ 1 ನ್ಯೂ ಇಯರ್ ಇಂದಿನ ದಿವಸನೇ ಬ್ಲಾಗ್ ಮಾಡ್ತಾಯಿದ್ದೀನಿ. ಇದನ್ನ ನ್ಯೂ ಇಯರ್ ಕಂಟಿನ್ಯೂ ಆಗುತ್ತೆ ಈ ಬ್ಲಾಗಲ್ಲೇ. ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಈ ಬ್ಲಾಗಲ್ಲಿ ನಾನು ಅಂದ್ಕೊಂಡಿರೋದು ಏನೇನು ಅಂತ ನಿಮಗೆ ಹೇಳಕ್ಕೆ ಬಂದಿದ್ದೀನಿ. ಈ ವರ್ಷ 2026ಅಲ್ಲಿ ಏನೇನು ಮಾಡಬೇಕು ಅಂತ ನಾನು ಈಗ ಅಂದ್ಕೊಂಡಿದ್ದೀನಿ ಅನ್ನೋದನ್ನು ಈಗ ನಿಮ್ಮ ಮುಂದೆ ಹೇಳಕ್ಕೆ ಬಂದಿದ್ದೀನಿ. ಏನು ಅಂದರೆ ಇಷ್ಟು ದಿವಸ ನಾನು ಬ್ಲಾಗ್ ಮಾಡ್ತಾಯಿದ್ದೆ, ಬಟ್ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗಂತೂ ಗೊತ್ತಿಲ್ಲ. ಮಾಡಬೇಕು ಅಂತ ಅಂದ್ಕೊತಿದ್ದೆ, ಬಟ್ ರೆಸ್ಪಾನ್ಸ್ ಕರೆಕ್ಟಾಗಿ ಇರ್ತಿರಲಿಲ್ಲ. ಈಗ ವಿಡಿಯೋಗೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಇಲ್ಲ ಲೈಕ್ ಮಾಡೋದು ಯಾವ್ದಾರ ಸಪೋರ್ಟಿಂಗ್ ಇದ್ದರೆ ಮಾಡ್ಬೋದು. ಬಟ್ ನನಗೆ ಆ ಥರ ಯಾವುದೂ ಬರ್ತಾಯಿತ್ತು, ಬಟ್ ನಾನು ನೋಡ್ತಾಯಿದ್ರು ವ್ಯೂಸ್ ಬರ್ತಾಯಿತ್ತು. ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಂಟಿನ್ಯೂಸ್ 1 ಇಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ನಾನು ಈ ಇಯರ್ದೆಲ್ಲ ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ. ಈ ವರ್ಷದಿಂದ ಕರೆಕ್ಟಾಗಿ ಮಾಡೋಣ ಅಂದ್ಕೊಂಡು 2026ಇಂದ ಸ್ಟಾರ್ಟ್ ಮಾಡ್ತಾಯಿದ್ರಿ. 2025ಯಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಏನೂ ಆಗಿಲ್ಲ. ಅಂದರೆ ಕರೆಕ್ಟಾಗಿ ನಾನು ಬ್ಲಾಗ್ಸ್ ಮಾಡ್ತಿರಲಿಲ್ಲ ಕರೆಕ್ಟಾಗಿ. ಅಂದರೆ ಟೈಮ್ ಟು ಟೈಮ್ ಬಿಡೋದಾಗಲಿ ಏನೇ ಆಗಲಿ ತೋರಿಸ್ತಿರಲಿಲ್ಲ ವೀಡಿಯೋಸ್ ಕರೆಕ್ಟಾಗಿ. ಯಾಕೆ ಅಂದರೆ ಭಯ ಇತ್ತು, ಯಾರೇನು ಅಂದ್ಕೋತಾರೋ ಏನೋ ಅಂತ. ಬಟ್ ಈ ವರ್ಷದಲ್ಲಿ ಅಂದ್ಕೊಂಡಿದ್ದೀನಿ, ಯಾರು ಏನು ಅಂದ್ಕೊಂಡ್ರು ತಲೆ ಕೆಡಿಸ್ಕೋಬಾರ್ದು, ನನಗೇನು ಅನಿಸುತ್ತೋ ಅದು ಮಾಡಿಬಿಡೋಣ. ಇಷ್ಟವಾದರೆ ಸಬ್ಸ್ಕ್ರೈಬ್ ಆಗ್ತಾರೆ, ಇಲ್ಲ ಅಂದರೆ ಬೇಡ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಏನೇನು ಹೇಳಬೇಕು ಅಂತ ಇದೆ. ನೆಕ್ಸ್ಟ್ ನನ್ನ ಬ್ಲಾಗ್ಸ್ ಬರ್ತಾಯಿರುತ್ತೆ, ನೋಡ್ತಾಯಿರಿ. ಹಾಗೆ ಇದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋದು ಫಸ್ಟ್ ನಮ್ಮಮ್ಮಂಗೆ ಅನಿಸಿದ್ದು. ಅಂದರೆ ನನ್ನ ಮದುವೆಗೆ ಮುಂಚೆನೇ ನಮ್ಮಮ್ಮ ಹೇಳಿದರು, ಸ್ಟಾರ್ಟ್ ಮಾಡಿದೆ. ಬಟ್ ನಾನು ಅದನ್ನು ಆಗಲಿಲ್ಲ, ಕಾಲೇಜೆಲ್ಲ ಹೋಗುವಾಗ ಮಾಡೋಕ್ಕಾಗಲಿಲ್ಲ, ಬಿಟ್ಬಿಟ್ಟೆ. ಮಾಡು ಅಂತಲೇ ಇದ್ದರು, ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಈಗ ಮನೆಯಲ್ಲೇ ಇದನ್ನೇ ಎಲ್ಲೂ ಹೋಗೋದಿಲ್ಲ. ಮಾಡಬೇಕು ಅಂತ ಇಷ್ಟ, ಬಟ್ ಅದೇ ಸಬ್ಸ್ಕ್ರೈಬರ್ಸ್ ಆಗಬೇಕು, ಏನಾದರೂ ಒಂದು ಸಪೋರ್ಟಿಂಗ್ ಇದ್ದರೆ ನಿಮ್ಮ ಕಡೆ ಅಂತಲೂ ನಾವು ವೀಡಿಯೋಸ್ ಮಾಡೋಕ್ಕೆ ಖುಷಿಯಾಗಿದೆ. ಸಬ್ಸ್ಕ್ರೈಬ್ ಮಾಡಿದ್ರೆ ದುಡ್ಡು ಯಾರು ಕೊಡೋಲ್ಲ, ನೀವು ನಮಗೆ, ನಾನು ಏನು ಕೊಡೋಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ. ಅದರಿಂದಾಗಿ ನನ್ನ ಕಡೆ ಏನಾಗೋ ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ ಕೊಡ್ತೀನಿ, ಹೇಗೆ ಏನೇನು ಅಂತ. ನಮ್ಮ ಅಕ್ಕ ಹೇಳಿದಾಳೆ, ಅವಳು ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ಲು. ಆಮೇಲೆ ಇನ್ನೊಬ್ಬರು ನನ್ನ ಫ್ರೆಂಡ್, ಜ್ಞಾಪಿಸ್ಕೊಳ್ಳಬೇಕು, ಈಗ ನಾನು ಮಾಡ್ತಿರೋ ಕಾರಣವೂ ಅವಳೇ ಹೇಳಬೇಕು ಅಂದರೆ ನಿಜ. ಅವಳು ನನ್ನ 8th ಫ್ರೆಂಡ್. ಅವಳು ನಾನು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು 9th 8th ಸ್ಟಾರ್ಟ್ ಆಗಿಲ್ಲ. ಬಟ್ ಅವಳು ಈಗಲೂ ಅಷ್ಟೇ ಒಂದು ವ್ಲಾಗ್ ಏನಾರ ಇನ್ಸ್ಟಾಗ್ರಾಮಲ್ಲಿ ನಾನು ಬಿಟ್ಟಿಲ್ಲ ಅಂದರು, ಯಾಕೆ ಇವತ್ತು ವ್ಲಾಗ್ ಹಾಕಿಲ್ಲ ಅದೆಲ್ಲ ಮಾಡಿಸಿರ್ತಾಳೆ. ಅವಳು ಒಂಥರ ಹೆಲ್ಪ್ ಸ್ಟಾರ್ಟ್ ಮಾಡಿ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ಅವರು ಅಷ್ಟೇ ಮಾಡು ನಿಂಗೆ ಇಷ್ಟ ಅಂತ ಹೇಳ್ತಾರೆ, ಅದಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟೇ ಆಗಿರುತ್ತೆ. ಬರ್ತಾ ಇನ್ನು ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನ್ಯೂ ಇಯರಲ್ಲಿ ನಾನು ಏನೇನು ಮಾಡಿದೆ, ಸಿಂಪಲಾಗಿ ನಾವೇನು ಸೆಲೆಬ್ರೇಟ್ ಆ ಥರ ಏನು ಮಾಡಲ್ಲ, ನಾವು ಏನು ಮಾಡೋದಿಲ್ಲ ಅಂದರೆ ನಿಮ್ಮ ಮುಂದೆ ಇರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾರ್ಯಾರು ಹೊಸ್ದಾಗಿ ನೋಡ್ತಾಯಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಒಂದು ಹೆಲ್ಪ್ ಆಗುತ್ತಲ್ವಾ. ಹೆಲ್ಪ್ ಅನ್ನೋದಕ್ಕಿಂತ ನಮಗೆ ಖುಷಿಯಾಗುತ್ತೆ. ನ್ಯೂ ಇಯರ್ಗೆ ಒಂದು ಗಿಫ್ಟ್. ಓಕೆ ಬಾಯ್, ಲವ್ ಯು.